guys, welcome back to my channel. ಏನಪ್ಪ ಇದು ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಎಸ್, ಕರೆಕ್ಟ್. ನಾನು ಆಲ್ರೆಡಿ ತಮ್ಬ್ನೇಲಲ್ಲಿ ಹಾಕಿದ್ದೀನಿ, ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ನಾವು ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮುನ್ನಾರ್ಗೆ ಹೋಗಿದ್ದು ಜಾನ್ವರಿಯಲ್ಲಿ. ಇದು ಸ್ವಲ್ಪ ಲೇಟಾಗಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಮಗೆ ನೆಕ್ಸ್ಟ್ ಡೇ ನೈಟ್ ಬಸ್ ಇರೋದ್ರಿಂದ ನಾವು ಒನ್ ಡೇ ಬಿಫೋರೇ ಕಡೂರಿಂದ ಬ್ಯಾಂಗ್ಳೂರಿಗೆ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಅಮ್ಮನ ಮನೆಗೆಲ್ಲ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಆರಾಮಾಗಿ ಹೋಗ್ಬೋದು ಅಂತ, ಟ್ರಾವೆಲ್ ಮಾಡೋಕ್ಕೆ ಜಾಸ್ತಿ ಆಗೋದಿಲ್ಲ ಅಂತ. ಆ್ಯಂಡ್ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಜುಡಿಯೋಗೆ ಬಂದಿದ್ದೆ, ನಾನು ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತೊಗೋಬೇಕಾಯಿತು. ನನಗೆ ಪರ್ಟಿಕ್ಯುಲರಾಗಿ ಬ್ಲ್ಯಾಕ್ ಟೀ ಶರ್ಟ್ ಬೇಕು. ಸೊ ನಾನೆಲ್ಲ ಸರ್ಚ್ ಮಾಡ್ತಿದ್ದೆ. ಫೈನಲಿ ನನಗೆ ಸಿಕ್ಕಿದ್ದು ಬ್ಲ್ಯಾಕ್ ಟೀ ಶರ್ಟ್ ಇದೆ ಜುಡಿಯೋದಲ್ಲಿ. ಇದ್ರ ಜೊತೆ ನಾನು ಇನ್ನೂ ಎಕ್ಸ್ಟ್ರಾ 2 ಟೀ ಶರ್ಟ್ ತೊಗೊಂಡೆ. 2 ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡು ಒಂದು ಗ್ರೀನ್ ಕಲರ್ ಸ್ವೆಟ್ ಶರ್ಟ್ ತೊಗೊಂಡೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಬಿಲ್ಲಿಂಗ್ ಆಗ್ತಾಯಿದೆ. ನನ್ನ ಹಸ್ಬೆಂಡ್ ಬಿಲ್ಲಿಂಗ್ ಮಾಡ್ತಿದ್ದಾರೆ. ಇದೇ 2 ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡ್ 1 ಗ್ರೀನ್ ಸ್ವೆಟ್ ಶರ್ಟ್ ತೊಗೊಂಡಿದ್ದು. ಸೊ ಫೈನಲಿ ಶಾಪಿಂಗ್ ಮುಗೀತು. ಕಮ್ ಲೆಟ್ಸ್ ಗೋ. ಸೊ ಇದು ನಮ್ಮ ಲಗೇಜ್ ಬ್ಯಾಗ್ಸ್ ಆಗಿದೆ. ದೊಡ್ಡದ್ರಲ್ಲಿ ನನ್ನ ಹಸ್ಬೆಂಡ್ ಕ್ಲಾತ್ಸ್ ಮತ್ತು ಸ್ವಲ್ಪ ಶೂಸ್ ಇದೆ. ಚಿಕ್ಕದ್ರಲ್ಲಿ ನನ್ನ ಕ್ಲಾತ್ಸ್ ಇದೆ. ಇದರಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀವಿ. ಸೊ ಫೈನಲಿ ಪ್ಯಾಕ್ ಎಲ್ಲ ಆಗಿದೆ. ಆ್ಯಂಡ್ ಕ್ಯಾಬ್ ಬುಕ್ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡ್ ಹೋಗೋದಕ್ಕೆ. ಫೈನಲಿ ದಿಸ್ ಈಸ್ ಮೈ ಔಟ್ಫಿಟ್. ಸೊ ನೈಟ್ ಟ್ರಾವೆಲ್ ಇರೋದ್ರಿಂದ ಸ್ವಲ್ಪ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಆಗಿರಲಿ ಅಂತ ಸಿಂಪಲ್ ಶರ್ಟ್ ಮತ್ತು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಹೊಸ ಸ್ಲಿಪ್ಪರ್ ತೊಗೊಂಡಿದ್ದೆ, ತುಂಬ ಕ್ಯೂಟ್ ಇತ್ತು. ಸೊ ಹಾಕ್ಕೊಂಡೆ. ಫೈನಲಿ ನಮ್ಮ ಕ್ಯಾಬ್ ಬಂತು. ಇದು ಒಂಥರ ಮಿನಿ ಕಾರ್ ಥರ ಬಂದಿದೆ, ಅಂದರೆ ಮಿನಿ ಆಟೋ ಬಂದು ಕಾರ್ ಥರ ಮಾಡಿದರೆ. ಇದೊಂಥರ ಕ್ಯೂಟಾಗಿತ್ತು, ಚೆನ್ನಾಗಿತ್ತು, ಕಂಫರ್ಟಬಲ್ ಇತ್ತು ಟ್ರಾವೆಲ್ ಮಾಡೋದಕ್ಕೆ. ಸೊ ಫೈನಲಿ ನಾವು ಹೊರಟ್ವಿ. ಇಲ್ಲಿ ನೋಡಿ, ನೆಕ್ಸ್ಟ್ ಡೇ ರಿಪಬ್ಲಿಕ್ ಡೇ ಆಗಿದ್ದರಿಂದ ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ವಿಜಯನಗರಲ್ಲಿ ಫುಲ್ಲು ಫ್ಲ್ಯಾಗ್ಸ್ ಹಾಕಿದ್ದಾರೆ ಎಲ್ಲ ಮೆಟ್ರೋ ಪಿಲ್ಲರ್ ಹತ್ರ. ಸೊ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ಹತ್ರ ಬಂದ್ವಿ, ಅಂದರೆ ನಮ್ಮ ಪಿಕಪ್ ಪಾಯಿಂಟಿಗೆ ಬಂದ್ವಿ. ನಮ್ಮದು ಟ್ರಾವೆಲ್ಸ್ ಬಂದು ಕುಂಬಂ ಟ್ರಾವೆಲ್ಸ್ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಇವ್ರ ಫ್ರೆಂಡ್ಸ್ ಕೂಡ ಬಂದರು. ಸೊ ಮುನ್ನಾರ್ಗೆ ನಮ್ಮ ಜೊತೆ ಈ ಕಪಲ್ ಕೂಡ ಬರ್ತಾ ಇದೆ. ಇವರು ಹೊಸದಾಗಿ ಮದುವೆ ಆಗಿರೋದು. ಸೊ ಇವ್ರಿಗೋಸ್ಕರ ನಾವು ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದು ಹೋಗೋದಕ್ಕೆ. ಸೊ ಫೈನಲಿ ಎಲ್ಲ ಬಂದರು. ಸೊ ಇದೇ ನಮ್ಮ ಕುಂಬಂ ಟ್ರಾವೆಲ್ಸ್ ಬಸ್ ಆಗಿದೆ. ಸೊ ನಾವು ಇದರಲ್ಲೇ ಇವತ್ತು ಜರ್ನಿ ಮಾಡ್ತಾಯಿದ್ದೀವಿ. ಬನ್ನಿ ನಿಮಗೆ ಬಸ್ ತೋರಿಸ್ತೀನಿ ಹೇಗಿದೆ ಅಂತ. ಅಂದರೆ ಇದು ಸ್ಲೀಪರ್ ಬಸ್ಸು. ಆ್ಯಕ್ಚುಲಿ ಸ್ಲೀಪರ್ ಬಸ್ಸಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನೀವೆಲ್ಲರೂ ಹೋಗಿರ್ತೀರ ಅನಿಸುತ್ತೆ, ಬಟ್ ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸ್ಲೀಪರ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ಇದು ನಮ್ಮ ಬಸ್ ಆಗಿರುತ್ತೆ. ಈ ಥರ ಸ್ಲೀಪರ್ ಬಸ್ ಇರುತ್ತೆ. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ನೋಡ್ಬೋದು ಸ್ಲೀಪರ್ ಬಸ್ ಹೇಗೆ ಇರುತ್ತೆ ಅಂತ. ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ನಮ್ಮ ಸೀಟ್ ಎಲ್ಲಿದೆ ಅಂತ. ಸೊ ನಮ್ಮ ಸೀಟ್ ಇಲ್ಲಿದೆ. ನಾವು ಆಲ್ರೆಡಿ ಲಗೇಜಸ್ ಎಲ್ಲ ಇಟ್ಟಿದ್ದೀವಿ. ಇದ್ರ ಮೇಲ್ಗಡೆನೇ ನಮ್ಮ ಫ್ರೆಂಡ್ಸ್ದು ಇದೆ. ಸೊ ನಾವು ನಮ್ಮ ಸೂಟ್ ಕೇಸ್ ಎಲ್ಲ ನಾವು ಬಂದು ಇಲ್ಲಿ ಇದ್ರ ಕೆಳಗಡೆ ಒಂದು ಸ್ಮಾಲ್ ಸೂಟ್ ಕೇಸ್ ಇತ್ತಲ್ಲ, ಅದು ಇಟ್ಟಿದ್ದೀವಿ. ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಇನ್ನೂ 2 ಅವ್ರದ್ದೊಂದು ನಮ್ಮದೊಂದು ಅಲ್ಲಿ ಇಟ್ಟಿದ್ದೀವಿ ಸೂಟ್ ಕೇಸು. ಸೊ ಹಾಗೆ ನಂದೊಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿಸ್ಕೊಂಡೆ. ಸೊ ನಾವು ಇಲ್ಲೆಲ್ಲ ಬಂದು ಸೆಟಲ್ ಆದ್ವಿ. ನಮ್ಮ ಸೀಟಲ್ಲಿ ಕಂಫರ್ಟಬಲ್ ಆಗಿತ್ತು. ನಾವು ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು, ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಮಿಕ್ಕಿದವರೆಲ್ಲ ಆನ್ ದ ವೇ ಹತ್ಕೋತಾರೆ. ಸೊ ಗೈಸ್, ನಾವು ಇವಾಗ ಹೊರಟಿದ್ವಿ. ಟೈಮು 6:30 ಆಗಿದೆ. 6:30ಗೆ ಬಸ್ ಇಲ್ಲಿಂದ ಹೊರಟಿದೆ ಫ್ರಮ್ ಮಾರ್ಕೆಟ್ ಟು ಬೆಂಗಳೂರು. ಅಲ್ಲ, ಬೆಂಗಳೂರು ಟು ಮುನ್ನಾರ್ ಬಸ್ಸಲ್ಲಿ, ಸ್ಲೀಪರ್ ಬಸ್ಸಲ್ಲಿ. ಸೊ ನೋಡಿ, ಈ ಥರ ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. 6:30ಗೆ ಹೊರಟಿದೆ ಇಲ್ಲಿಂದ. ಸೊ ಕಮ್ ಲೆಟ್ಸ್ ಗೋ ಟು ಮುನ್ನಾರ್. ನಾನು ಅಲ್ಲಿ ಸಿಗ್ತೀನಿ ನಿಮಗೆ ಮುನ್ನಾರ್. ಹಾಗೆ ಕ್ವಿಕ್ಕಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಸೆಲ್ಫಿ ವಿಡಿಯೋ ತೊಗೊಂಡ್ವಿ. ನಮ್ಮ ಬಸ್ ಹೊಸೂರು ಹತ್ರ ಸ್ಟಾಪ್ ಕೊಟ್ಟಿತ್ತು. ಏನಕ್ಕೆ ಅಂತ ನೋಡಿದ್ರೆ ವಿಚಾರಿಸಿದಾಗ ಗೊತ್ತಾಯಿತು.
ಸೊ ಬ್ಯಾಂಗ್ಳೂರಿಂದ ಕೇರಳಗೆ ಹೋಗೋ ಎಲ್ಲ ಬಸ್ ಕೂಡ ಸ್ಟಾಪ್ ಕೊಡುತ್ತೆ. ಇಲ್ಲಿಂದ ಮದುವೆಗೆ, ಫಂಕ್ಷನ್ಸ್ಗೆ ಏನೇನು ಡೆಕೋರೇಷನ್ಸ್ಗೆ ಫ್ಲವರ್ಸ್ ಯೂಸ್ ಮಾಡ್ತಾರಲ್ಲ, ಆ ಫ್ಲವರ್ಸ್ ಎಲ್ಲ ಇಲ್ಲಿ ಲೋಡ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಲೋಡ್ ಮಾಡ್ತಿರೋದು. ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡೋ ಫ್ಲವರ್ಸ್ ಎಲ್ಲ ಇಲ್ಲಿಂದ ಕೇರಳಗೆ ಹೋಗುತ್ತೆ. ನೀವು ಈ ಕಾಟೇಜ್ ಬಾಕ್ಸಲ್ಲಿ ನೋಡ್ಬೋದು ರೋಸಸ್ ಇದೆ, ಎಷ್ಟು ನೀಟಾಗಿ ಸೆಕ್ಯೂರಾಗಿ ರೋಸಸ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಿದ್ದಾರೆ ಅಂತ. ಸೊ ಹೋಟೆಲ್ ಸರವಣ ಭವನ ಹತ್ರ ಊಟಕ್ಕಂತ ಸ್ಟಾಪ್ ಮಾಡಿದರು. ಅರೌಂಡ್ 11 PM ಆಗಿತ್ತು. ಅಮ್ಮ ಮನೆಯಿಂದ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡಿಕೊಟ್ಟಿದ್ರು. ಸೊ ನೈಟಿಗೆ ನಾವು 4 ಮೆಂಬರ್ಸ್ ಅದೇ ಊಟ ಮಾಡಿದ್ವಿ. ಟ್ರಾವೆಲಿಂಗಲ್ಲಿ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿ ನೈಟು ಅದಕ್ಕೆ ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಸಮ್ ಸ್ನ್ಯಾಕ್ಸ್ನ. ಟೈಮ್ ಅರೌಂಡ್ 5:30 AM ಆಗಿದೆ. ಸೊ ನಾವು ತಮಿಳ್ನಾಡಲ್ಲಿ ತೇಣಿ ಅನ್ನೋ ಒಂದು ಊರಲ್ಲಿ ಸ್ಟಾಪ್ ಕೊಟ್ಟಿದೆ ನಮ್ಮ ಬಸ್ಸು. ಸೊ ಅಲ್ಲಿಗೆ ನಮ್ಮ ಬಸ್ ಜರ್ನಿ ಎಂಡ್ ಆಗ್ತಿದೆ. ಅಲ್ಲಿಂದ ನಾವು ಜೀಪಲ್ಲಿ ಮುನ್ನಾರ್ಗೆ ಹೋಗಬೇಕು. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಜೀಪ್ ಹೇಗಿದೆ ಅಂತ. ಸೊ ಇದು ನಮ್ಮ ಜೀಪು. ಈ ಜೀಪಲ್ಲಿ ನಾವು ಈಗ ಮುನ್ನಾರ್ಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ನಾವು 5:30ಗೆ ಇಳ್ದಿರೋದ್ರಿಂದ ಆಲ್ರೆಡಿ ಇಲ್ಲಿ 7 o'clock ಆಗಿದೆ. ಸೊ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಡ್ರೈವರ್ ಹತ್ರ ಮಾತಾಡ್ತಾಯಿದ್ರು ನಮ್ಮ ಹಸ್ಬೆಂಡು. ಸೊ ಟೈಮ್ ಆಗುತ್ತೆ ಅಂತ ಅವ್ರು ಹೇಳಿದ್ರು, ಇಲ್ಲ ಸರ್ ಇದೇ ಥರ ನೀವು ಬುಕ್ ಮಾಡಿರೋ ಥರನೇ ಬೇರೆಯವ್ರು ಬುಕ್ ಮಾಡಿರ್ತಾರೆ, ಆ ಬಸ್ ಕೂಡ ಬರಬೇಕು, ಅದರಲ್ಲಿರೋ ಮೆಂಬರ್ಸ್ ಕೂಡ ಇದೇ ಜೀಪಲ್ಲಿ ಬರ್ತಾರೆ, ಹಾಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಅವ್ರಿಗೆಲ್ಲ ವೆಯ್ಟ್ ಮಾಡಿದ್ವಿ. ಸೊ ಫೈನಲಿ ವೆಯ್ಟ್ ಎಲ್ಲ ಆಯಿತು. ಈಗ ನಮ್ಮ ಜೀಪ್ ಹೊರಟಿದೆ. ಇವರೇ ನಮ್ಮ ಡ್ರೈವರ್ ಅಣ್ಣ. ಸೊ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ವಿ. ಮುಂದೆ ನಮಗೆ ಫ್ರೆಶ್ ಅಪ್ಗೆ ಸ್ಟಾಪ್ ಕೊಡ್ತಾರೆ, ಫ್ರೆಶ್ ಅಪ್ ಆಗಿ ಹೊರಡ್ತೀವಿ. ಹೈ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾವೀಗ ಕೇರಳದಲ್ಲಿದ್ದೀವಿ. ನೀವಿಲ್ಲಿ ನೋಡ್ಬೋದು ಫ್ರೆಶ್ ಅಪ್ಪಿಗೆ ನಿಲ್ಲಿಸಿದ್ದಾರೆ. ಸೊ ಎಲ್ಲ ಟ್ರೀಸ್ ಎಲ್ಲ ಗ್ರೀನರಿ ಚೆನ್ನಾಗಿದೆ. ನಾನು ನನ್ನ ಹಸ್ಬೆಂಡ್ಗೆ ಕೇಳ್ತಿದ್ದೀನಿ ಹೇಗೆ ಅನಿಸ್ತಿದೆ ಅಂತ. ಸೊ ಅವರು ಫುಲ್ ಎಕ್ಸೈಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮುನ್ನಾರ್ಗೆ ಹೋಗಬೇಕಂದ್ರೆ ನಾವು ಆನ್ ದ ವೇ ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಹೋಗಬೇಕು. ಸೊ ನನಗೆ ಸ್ವಲ್ಪ ಘಾಟ್ ಸೆಕ್ಷನ್ ಆಗಲ್ಲ, ಅದರಿಂದ ನಾವು ಜೀಪಲ್ಲಿ ಮುಂದೆ ಕೂತಿದ್ವಿ. ಸೊ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಗೈಸ್. ನೀವು ಬಸ್ಸಲ್ಲಿ ಹೋಗೋದಾದರೆ ನಿಮ್ಗೆ ಅಷ್ಟು ಫೀಲ್ ಗೊತ್ತಾಗಲ್ಲ. ಔಟ್ಸೈಡ್ ಗ್ರೀನರಿ ಇದು ಇರ್ಬೋದು, ಈ ಸೀನರೀಸ್ ಎಲ್ಲ ನೋಡೋದಾಗಿರ್ಬೋದು, ಆ ಲೈವ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಗೈಸ್. ನೀವು ಕೂಡ ಜೀಪಲ್ಲಿ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಮಸ್ಟ್ ವಿಸಿಟ್ ಮುನ್ನಾರ್ ಇನ್ ಜೀಪ್, ಗೊತ್ತಾ. ಇಲ್ಲಿ ನೋಡ್ಬೋದು ಮುನ್ನಾರ್ಗೆ ಇನ್ನೂ 42 kilometers ಇದೆ. ನಿಮಗೆ ಆಲ್ರೆಡಿ ಇಲ್ಲಿ ಟೀ ಎಸ್ಟೇಟ್ಸ್ ಎಲ್ಲ ಕಾಣೋಕ್ಕೆ ಶುರುವಾಗುತ್ತೆ. ಟೀ ಎಸ್ಟೇಟ್ಸ್ ಮಾತ್ರ ಗೈಸ್, ನೀವು ಎಲ್ಲಿ ನೋಡಿದ್ರು ಟೀ ಎಸ್ಟೇಟ್ಸ್ ಗೊತ್ತಾ, ಅಷ್ಟು ಸಖತ್ತಾಗಿದೆ. ಫುಲ್ಲು ಗ್ರೀನರಿ. ನೀವು ಎಷ್ಟೇ ದೂರಕ್ಕೆ ನೋಡಿದ್ರು ನಿಮಗೆ ಫುಲ್ಲು ಟೀ ಎಸ್ಟೇಟ್ಸೇ ಕಾಣುತ್ತೆ. ಮತ್ತು ಆ ಸೀನರೀಸ್ ಇರ್ಬೋದು, ಆ ಕೋಲ್ಡ್ ಇರ್ಬೋದು, ನಮಗೆ ಅದಷ್ಟು ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ ಆ ಜೀಪಲ್ಲಿ. ನೀವು ಆ ಎಕ್ಸ್ಪೀರಿಯೆನ್ಸ್ನ ನೀವು ನಿಜವಾಗ್ಲೂ ಬಸ್ಸಲ್ಲಿ ಹೋದರೆ ನಿಮಗೆ ಗ್ಯಾರಂಟಿ ಅದು ಫೀಲ್ ಮಾಡೋಕ್ಕಾಗಲ್ಲ. ನೀವು ಈ ಥರ ಓಪನ್ ವೆಹಿಕಲಲ್ಲಿ ಹೋದ್ರೇ ನಿಮಗೆ ಆ ಫೀಲು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವಿಲ್ಲೆಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೀನರಿ ಎಲ್ಲ ಅಂತ. ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ದ ಜಸ್ಟಿಸ್ ಗೈಸ್. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ರಿಯಲ್ ಐಸಲ್ಲಿ ನೋಡೋದಕ್ಕೆ ಕ್ಯಾಮ್ರಾಗಿಂತ ನೀವು ಒಂದು ಸಲ ಬಂದು ವಿಸಿಟ್ ಮಾಡಲೇಬೇಕು. ನಾನು ಕ್ಯಾಪ್ಚರ್ ಮಾಡಿರೋ ಅಂಥ ಕೆಲವು ಬ್ಯೂಟಿಫುಲ್ ವ್ಯೂಸ್ನ ನಾನು ನಿಮಗೆ ಹಾಕಿದ್ದೀನಿ, ನೀವೆಲ್ಲ ನೋಡಿ. ಫೈನಲಿ ವಿ ರೀಚ್ಡ್ ಮುನ್ನಾರ್ ಗೈಸ್. ನೀವು ನೋಡಿ ಈ ಕಾರಲ್ಲಿ ಎಷ್ಟು ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಗ್ರೇಪ್ಸ್ ಫ್ರೂಟ್ಸ್ ಎಲ್ಲ ಇಟ್ಟು, ಈ ಗ್ರಾಸು, ಎಲಿಫ್ಯಾಂಟ್, ಟೈಗರ್ ಎಲ್ಲ ಹಾಕಿ ಎಷ್ಟು ಕ್ಯೂಟಾಗಿ ಕಾರ್ನ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ, ಒಂಥರ ಲೈವ್ಲಿಯಾಗಿ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಅವರ್ ರೆಸಾರ್ಟ್. ಫೈನಲಿ ಬಂದ್ವಿ ನಮ್ಮ ರೆಸಾರ್ಟಿಗೆ. ಇದು ನಮ್ಮ ರೆಸಾರ್ಟ್, ಇದು ಎಂಟ್ರೆನ್ಸ್ ಆಗಿದೆ ನಮ್ಮ ರೆಸಾರ್ಟ್ದು. ಇಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಎಲ್ಲ ಚೆಕ್ ಇನ್ ಮಾಡ್ತಿದ್ದಾರೆ. ನಮ್ಮ ನೇಮ್ ಮತ್ತು ಎಲ್ಲ ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟು ಇವರೆಲ್ಲ ಚೆಕ್ ಮಾಡ್ತಿದ್ದಾರೆ. ವೆಲ್ಕಮ್ ಡ್ರಿಂಕ್ಸು, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ. ಚೆಸ್. ಅರೌಂಡ್ 7ಗೆ ನಾವು ಅಲ್ಲಿ ತಮಿಳ್ನಾಡಲ್ಲಿರೋ ತೇಣಿ ಪ್ಲೇಸ್, ಅದೊಂದು ಊರು, ಅದನ್ನು ಬಿಟ್ಟು ನಾವು ಇಲ್ಲಿಗೆ ಮುನ್ನಾರಿಗೆ ಬಂದ್ವಿ. ಮುನ್ನಾರಿಗೆ ಬಂದಾಗ ಇಲ್ಲಿ 10 o'clock ಆಯಿತು. ಸೊ ಆಯಿತು, ತುಂಬ ಹೊತ್ತಾಯಿತು ನಾವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಇಲ್ಲ ಕರೆಕ್ಟಾಗಿ. ಬಟ್ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀವಿ. ನಾವು ಮುನ್ನಾರ್ಗೆ 10 o'clock ಬಂದ್ವಿ. ಸೊ ನಾವೇನು ಪ್ಯಾಕೇಜಲ್ಲಿ ಬುಕ್ ಮಾಡಿದ್ವಲ್ಲ ಆ ಕಾರ್ ಬಂತು.
ಕಾರ್ಗೆ ನಾವೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಕಾರ್ ಬಂತು ಮುನ್ನಾರ್ ಇದತ್ರ ಮುನ್ನಾರ್ ಪೊಲೀಸ್ ಸ್ಟೇಷನ್ ಹತ್ರ, ಲೈಕ್ ಅದು ಡ್ರಾಪಿಂಗ್ ಪಾಯಿಂಟ್ ಇತ್ತು. ಜೀಪ್ ಅಲ್ಲಿಗೆ ನಮ್ಮನ್ನ ಡ್ರಾಪ್ ಮಾಡಿ ಅಲ್ಲಿ ನಾವು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ನಮ್ಮ ಕಾರ್ ಬಂತು. ಅಲ್ಲಿಂದ ನಾವು ರೆಸಾರ್ಟಿಗೆ ಬಂದ್ವಿ. ರೈನೋಟ್ ಆರಮ್ ರೆಸಾರ್ಟ್ ಅಂತ ನಾವಿರೋ ರೆಸಾರ್ಟು. ನಾನು ನಿಮಗೆಲ್ಲ ರೆಸಾರ್ಟ್ ಟೂರ್ ತೋರಿಸ್ತೀನಿ, ಹೇಗಿದೆ ರೆಸಾರ್ಟ್, ರೂಮ್ ಟೂರ್ ಎಲ್ಲ, ಲೈಕ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರುತ್ತೆ. ಆ್ಯಂಡ್ ಏನು ಅಲ್ಲಿಂದ ಮುನ್ನಾರಿಂದ ಇಲ್ಲಿ ಇದು ಔಟ್ಸೈಡ್ ಸಿಟಿ ಇರೋದು, ಲೈಕ್ ಮುನ್ನಾರಿಂದ ಸ್ವಲ್ಪ ಹೊರಗೆ ಬರಬೇಕು. ಒಂದು 30 ಮಿನಿಟ್ಸ್, ಮುನ್ನಾರಿಂದ 30 ಮಿನಿಟ್ಸ್ ಬಂದರೆ ಈ ರೆಸಾರ್ಟ್ ಸಿಗುತ್ತೆ. ಸೊ ಇವಾಗ ಬಂದು ನಾವೀಗ ಫ್ರೆಶಪ್ ಆಗಿ ಟಿಫನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗೋಣ ಅಂತ. ಬಿಕಾಸ್ ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಸ್ವಲ್ಪ ಬಿಸಿಲಲ್ಲ. ಸೊ ನಾವು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ವಿ ರೆಸಾರ್ಟಲ್ಲೇ. ನಮಗೆ ಎಗ್ ಕರಿ ಕೊಟ್ಟಿದ್ದಾರೆ, ಚಪಾತಿ ಕೊಟ್ಟಿದ್ದಾರೆ. ಇದು ಯೆಲ್ಲೋ ಕಲರ್ ಸಮಥಿಂಗ್ ಲೈಕ್ ಬನಾನಾ ಸ್ವೀಟು. ನಾನು ಒಂದು ಚಪಾತಿ, ಎಗ್ ಕರಿ ಆ್ಯಂಡ್ ಒಂದು ಸ್ವೀಟ್ ಹಾಕ್ಕೊಂಡಿದ್ದೀನಿ. ಅದು ಬನಾನಾಯಿಂದ ಮಾಡಿರೋದು. ಅದು ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ಸೊ ಫೈನಲಿ ಎಲ್ಲರೂ ಟಿಫನ್ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಎಲ್ಲರಿಗೂ ಹಸುವಾಗಿತ್ತು, ಬಿಕಾಸ್ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ನಾವೆಲ್ಲೂ ಟಿಫನ್ ಮಾಡಿರಲಿಲ್ಲ. ಹಾಗಾಗಿ ಟಿಫನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಇಲ್ಲೆಲ್ಲ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡು, ನನಗೆ ಸ್ವಿಮ್ಮಿಂಗ್ ಬರೋಲ್ಲ, ಸುಮ್ಮನೆ ಹಾಗೆ ಓಡಾಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. 2 ಕಪಲ್ಸ್ ಕೂಡ ಹಾಗೆ ಕೆಲವು ಫೋಟೋ ಶೂಟ್ ಮಾಡ್ಕೊಂಡ್ವಿ ಸ್ವಿಮ್ಮಿಂಗ್ ಪೂಲ್ಸಲ್ಲಿ. ನನಗೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಅಂದರೆ ಭಯ, ಆ್ಯಕ್ಚುಲಿ ನೀರಂದ್ರೇ ನನಗೆ ತುಂಬ ಭಯ. ಇವರಿಬ್ರಿಗೂ ಸ್ವಿಮ್ಮಿಂಗ್ ಬರೋದ್ರಿಂದ ಇವರಿಬ್ರು ಡೈ ಕೂಡ ಹೊಡೆದ್ರು. ನಾನು ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡೆ ಫ್ರೇಮಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಕೂಡ ಫ್ರೇಮಲ್ಲಿ ಬಂದುಬಿಟ್ಟಿದ್ದೀನಿ. ಇವರಿಬ್ರು ಸಖತ್ತಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ, ಎಲ್ಲರೂ ರಿಲೀಫ್ ಆದರು. ಇದು ಕೇರಳ ಸ್ಪೆಷಲ್ ಚಿಕನ್ ಬಿರಿಯಾನಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, I want to reach 1 million likes. So please ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Okay, thank you.